ಏನಪ್ಪ ಯಾವಾಗಲೂ ಗೇಮ್ ಆಡ್ತಾ ಕೂತಿರ್ತೀಯಲ್ಲ, ಮನೇಲಿ ಎಷ್ಟು ಕಷ್ಟ ಆಯ್ತು ಅಂತ ನಿಂಗೆ ಗೊತ್ತೇನಪ್ಪ. ಎಲ್ಲರೂ ಹೋಗಿ ಕೆಲಸ ಹುಡುಕಬಾರ್ದೇನಪ್ಪ. ಅಮ್ಮ ನಂಗೆ ತಲೆ ತಿನ್ಬೇಡ ಕಣಮ್ಮ, ನಾನು ಎಲ್ಲ ಕಡೆ ಕೆಲಸ ಟ್ರೈ ಮಾಡಿದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಸರಿ ಕಣಪ್ಪ, ಆಯಿತು. ಮನೆ ನಡ್ಸೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಬಾಡಿಗೆನೂ ಕಟ್ಟಿಲ್ಲ. ಒಂದು 50,000 ಎಲ್ಲರೂ ಸಾಲ ಇಸ್ಕೊಬಾರಪ್ಪ. ಮಗ ಏನಿಲ್ಲ ಕಣೋ, ಮನೇಲಿ ತುಂಬ ಕಷ್ಟ ಆಗ್ಬಿಡೈತೆ. ಒಂದು 50,000 ಅಮೌಂಟ್ ಅರ್ಜೆಂಟ್ ಬೇಕಿತ್ತು ಕಣೋ, ಸಾಲ ಕೊಡೋ. 2 ತಿಂಗಳು ಬಿಟ್ಕೊಂಡು ಕೊಟ್ಬಿಡ್ತೀನಿ. ತಗೋ ಮಗ, ಇದ್ರಲ್ಲಿ 50,000 ಇದೆ, 2 ತಿಂಗಳು ಬಿಟ್ಕೊಂಡು ಕೊಟ್ಬಿಡು. ಇವನು ಬೇರೆ ಕೊಟ್ಟಿರೋ 50,000ಕ್ಕೆ 50 ಸತಿ ಫೋನ್ ಮಾಡ್ತಾನೆ. ಪ್ರಸನ್ನ, ನಿನ್ನ ಫ್ರೆಂಡು ನನಗೆ ಫೋನ್ ಮಾಡಿದ್ದೆ ಕಣಪ್ಪ, ಯಾಕೆ ನೀನು ಫೋನ್ ತೆಗಿತಾ ಇಲ್ವಂತೆ? ಅವ್ನು ಯಾಕಮ್ಮ ನಿನಗೆ ಫೋನ್ ಮಾಡಿದ? ನನಗೂ 100 ಸತಿ ಫೋನ್ ಮಾಡಿದ್ದೆ ಕಣಮ್ಮ. ಕೊಟ್ಟಿರೋ 50,000ಕ್ಕೆ ತಲೆ ತಿಂದು ಮಾಡ್ತಾನೆ. ನೋಡಪ್ಪ, ಈಗ ಹೆಂಗೋ ದುಡಿತಾ ಇದೆಯಾ, ಇನ್ನೊಬ್ರು ಮನೆ ಸಾಲ ನಮ್ಗೆ ಯಾಕಪ್ಪ? ಅವ್ರ ಸಾಲ ಅವ್ರು ಕೊಟ್ಬಿಡಪ್ಪ. ಅಯ್ಯೋ ಬಿಡಮ್ಮ, 50,000 ಅವ್ನಿಗೇನು ದೊಡ್ಡದೇನಲ್ಲ. ಎಷ್ಟೋ ಜನ ಇದೇ ಥರ ಸಾಲ ಮಾಡಿಬಿಟ್ಟು ಮೋಸ ಮಾಡ್ಕೊಂಡು ಬದುಕ್ತಾ ಇಲ್ವಾ? ಏನು ಮೋಸ ಮಾಡ್ತೀಯಾ? ನೋಡಪ್ಪ, ಸಾಲ ಮಾಡಿದವ್ರ ಹತ್ರ ಮೋಸ ಮಾಡಿ ಯಾರೂ ಜೀವನದಲ್ಲಿ ಉದ್ಧಾರ ಆಗಿಲ್ಲ ಕಣಪ್ಪ. ಅದೆಲ್ಲ ಕ್ಷಣಿಕ ಮಾತ್ರ. ಅಮ್ಮ ಸಾರಿ ಕಣಮ್ಮ, ಬುದ್ಧಿ ಇಲ್ಲದೆ ನನ್ನ ಫ್ರೆಂಡ್ಗೆ ನಾನು ಮೋಸ ಮಾಡಿಬಿಡ್ತಿದ್ದೆ. ನನ್ನ ಫ್ರೆಂಡ್ ಸಾಲ ನಾನು ತೀರಿಸ್ಬಿಡ್ತೀನಿ ಕಣಮ್ಮ. ಕಾಸಿನ ಮೇಲೆ ಲೋಕ